ಉದಯ್ ಶಂಕರ್ ಅವರು ಈಗಾಗಲೇ ರೆಡಿ ಮಾಡಿರೋ ಕತೆ ಇದೆ ಅಂತ ಹೇಳಿದಾಗ ಭಾರ್ಗವ್ ಅವ್ರಿಗೆ ಯಾಕೋ ಒಂದು ಸಂದೇಹ. ಯಾಕಂದರೆ ಉದಯ್ ಶಂಕರ್ ಅವರು ಕತೆ ಬರೆದಿದ್ದಾರೆ ಅಂತಂದರೆ ಅದನ್ನು ಅಣ್ಣ ಅವರಿಗೆ ಅಂತಲೇ ಅವ್ರು ಬರೆದಿರ್ತಾರೆ. ಈ ರೀತಿ ಮಾಡಿ ನಿನ್ನ ಹೆಸರನ್ನ ಕೆಡಿಸ್ಕೋಬೇಡ ಅಂತ ಭಗವಾನ್ ಅವರು ಪುಟ್ಟಣ್ಣ ಅವ್ರಿಗೆ ಯಾಕೆ ಹೇಳಿದ್ರು? ವೇದಾಂತ ಹೇಳೋದು ಸುಲಭ, ಆಚರಣೆ ಮಾಡೋಕ್ಕೆ ಕಷ್ಟ ಅಂತ ಪುಟ್ಟಣ್ಣ ಅವರು ಯಾಕೆ ಹೇಳಿದ್ರು? ಮತ್ತೆ ಹಾಡಿತ್ತು ಕೋಗಿಲೆ ಹಾಗೂ ನಾನಿನ್ನ ಮರೆಯಲಾರೆ, ಈ ಎರಡು ಸಿನಿಮಾಗಳಿಗೆ ಇರುವಂತಹ ಸಂಬಂಧ ಏನು? ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಸ್ನೇಹಿತರೆ, ಭಗವಾನ್ ಅವರು, ಪುಟ್ಟಣ್ಣ ಕಣಗಾಲ್ ಅವರು ಇವರೆಲ್ಲ ಕನ್ನಡ ಚಿತ್ರರಂಗ ಕಂಡಂತಹ ಒಂದು ಅದ್ಭುತ ನಿರ್ದೇಶಕರ ಪಟ್ಟಿಯಲ್ಲಿ ಸೇರ್ತಾರೆ. ಭಗವಾನ್ ಅವರಿಗೆ ಮತ್ತು ಪುಟ್ಟಣ್ಣ ಕಣಗಾಲ್ ಅವರಿಗೆ ತುಂಬ ಹಳೆಯ ಪರಿಚಯ, ಬಹಳ ಕಾಲದಿಂದ ಇವರೊಂದು ಒಡನಾಟ ಇತ್ತು. ಪುಟ್ಟಣ್ಣ ಕಣಗಾಲ್ ಅವರು ಸಿನಿಮಾ ರಂಗಕ್ಕೆ ಬರೋಕ್ಕಿಂತ ಮುಂಚೆ ಮೈಸೂರಲ್ಲಿ ಒಂದು ಗ್ಯಾರೇಜಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರ ಅಣ್ಣ ಪ್ರಭಾಕರ ಶಾಸ್ತ್ರಿ ಅವರು ಸಿನಿಮಾ ರಂಗದಲ್ಲಿ ಸಂಭಾಷಣೆಕಾರರಾಗಿ ಕೆಲಸ ಮಾಡ್ತಾಯಿದ್ರು. ನಮ್ಮ ಅಣ್ಣ ಸಿನಿಮಾ ರಂಗದಲ್ಲಿದ್ದಾನೆ, ನಾನು ಯಾಕಿರಬಾರ್ದು ಅಂತ ಪುಟ್ಟಣ್ಣ ಅವರು ಕೂಡ ಮದ್ರಾಸಿಗೆ ಬಂದುಬಿಡ್ತಾರೆ. ಈ ಸಮಯದಲ್ಲಿ ಭಗವಾನ್ ಅವರು ಆಗಲೇ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಪುಟ್ಟಣ್ಣ ಕಣಗಾಲ್ ಅವರು ಮತ್ತು ಭಗವಾನ್ ಅವರೆಲ್ಲ ಒಂದೇ ರೂಮ್ನಲ್ಲಿ ಉಳಿದುಕೊಂಡಿರ್ತಾರೆ. ಒಂದೇ ರೂಮಲ್ಲಿ ಇವರ ವಾಸ, ಅಕ್ಕಪಕ್ಕನೆ ಹಾಸಿಗೆ, ಒಂದೇ ಊಟ. ಈ ರೀತಿಯ ಒಂದು ಆತ್ಮೀಯವರಂತಹ ಒಡನಾಟ ಇವರಿಬ್ಬರ ನಡುವೆ ಇರುತ್ತೆ. ಪ್ರಭಾಕರ ಶಾಸ್ತ್ರಿ ಅವರು BR ಪಂತುಲ್ ಅವರ ಒಂದು ಸಿನಿಮಾಕ್ಕೆ ಸಂಭಾಷಣೆಕಾರರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಭಗವಾನ್ ಅವರು ಬೇರೊಂದು ಸಿನಿಮಾದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಈ BR ಪಂತುಲ್ ಅವರ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಭಗವಾನ್ ಅವರನ್ನು ತಗೊಳ್ಳೋಣ ಅಂತ ಒಂದು ವಿಚಾರ ನಡೆದಿರುತ್ತೆ. ಅಂಥ ಸಮಯದಲ್ಲಿ ಪ್ರಭಾಕರ ಶಾಸ್ತ್ರಿ ಅವರು ಭಗವಾನ್ ಅವರ ಹತ್ರ ಬಂದು, ಈ ರೀತಿ ಒಂದು ಸಿನಿಮಾಗೆ ನಿನ್ನನ್ನು ತಗೋಬೇಕು ಅಂತ ವಿಚಾರ ಮಾಡ್ತಿದ್ದಾರೆ, ನೀನು ಆ ಕೆಲಸನ ಪುಟ್ಟಣ್ಣ ಕೊಡಿಸ್ಬೋದಾ ಅಂತ ಕೇಳ್ತಾರೆ. ಭಗವಾನ್ ಅವರು, ಅದ್ಯಾಕೆ ಹಾಕಿ ಕೇಳ್ತಿದ್ದೀರಾ, ನೀವೇ ಕೆಲಸ ಮಾಡ್ತಿರೋ ಸಿನಿಮಾ ಅಂತ ಹೇಳ್ತಿದ್ದೀರಾ, ನೀವೇ ಈ ರೀತಿ ಒಂದು ಪುಟ್ಟಣ್ಣ ಅವ್ರಿಗೆ ಕೆಲಸ ಕೊಡಿಸ್ಬೋದಲ್ಲ ಅಂತ ಹೇಳ್ತಾರೆ. ಆಗ ಪ್ರಭಾಕರ ಶಾಸ್ತ್ರಿಗಳು, ನಾನು ಹಾಗೆಲ್ಲ ಹೇಳಿದ್ರೆ ಸರಿಯಾಗಿರಲ್ಲ, ನೀನೇ ಈ ರೀತಿ ಒಬ್ಬನ್ನ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸರಿ ಅಂತ ಭಗವಾನ್ ಅವರು ಒಪ್ಪಿಕೊಂಡು ಆ ಸಿನಿಮಾದ ಕೆಲಸವನ್ನು ಪುಟ್ಟಣ್ಣ ಕಣಗಾಲ್ ಅವರಿಗೆ ಸಿಗೋ ರೀತಿ ಮಾಡ್ತಾರೆ. ಪುಟ್ಟಣ್ಣ ಕಣಗಾಲ್ ಅವರು ಒಂದು ಅದ್ಭುತ ಪ್ರತಿಭೆ, ಅವರಿಗೆ ಒಂದು ಅವಕಾಶ ಸಿಕ್ಕರೆ ಒಳ್ಳೆ ರೀತಿಯ ಒಂದು ಸಿನಿಮಾಗಳನ್ನು ಮಾಡ್ತಾರೆ ಅನ್ನೋದು ಭಗವಾನ್ ಅವರಿಗೆ ಮೊದಲೇ ಒಂದು ತಿಳಿದಿರುತ್ತೆ. ಹೀಗಾಗಿ ಅವರು ಮರು ವಿಚಾರ ಮಾಡದೆ ಈ ಕೆಲಸವನ್ನು ಪುಟ್ಟಣ್ಣ ಕಣಗಾಲ್ ಅವರಿಗೆ ಕೊಡಿಸ್ತಾರೆ. ಕಾಲ ಕಳೆಯುತ್ತೆ. ಪುಟ್ಟಣ್ಣ ಕಣಗಾಲ್ ಅವರು ಒಂದು ವಿಶೇಷ ರೀತಿಯ ನಿರ್ದೇಶಕರಾಗಿ ಹೊರಹೊಮ್ಮುತ್ತಾರೆ. ಭಗವಾನ್ ಅವರು ಕೂಡ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಒಳ್ಳೆಯ ಹೆಸರನ್ನು ಮಾಡ್ತಾರೆ. ಇಷ್ಟಾದರೂ ಕೂಡ ಇವರಿಬ್ಬರು ತುಂಬ ಆತ್ಮೀಯರಾಗೇ ಇರ್ತಾರೆ. ಹೀಗಿರುವಾಗ ಒಮ್ಮೆ ಭಗವಾನ್ ಅವರಿಗೆ ಪುಟ್ಟಣ್ಣ ಅವರ ಬಗ್ಗೆ ಒಂದು ಕೆಟ್ಟ ಮಾತು ಕೇಳಿಬರುತ್ತೆ. ಇಂಡಸ್ಟ್ರಿಯಲ್ಲಿ ಈ ರೀತಿ ಒಂದು ಗಾಳಿ ಮಾತುಗಳು, ಒಂದು ಅಭಿಪ್ರಾಯಗಳು ಬರೋದು ಸಹಜ. ಈ ರೀತಿ ಒಂದು ವಿಷಯ ಅವ್ರ ಕಿವಿಗೆ ಬಿದ್ದಾಗ ಇನ್ನು ಹೇಗಾದರೂ ಒಂದು ಸರಿ ಮಾಡಬೇಕು ಅಂತ ಭಗವಾನ್ ಅವರು ಅಂದ್ಕೊಳ್ತಾರೆ. ಮುಂದಿನ ಬಾರಿ ಪುಟ್ಟಣ್ಣ ಅವರು ಸಿಕ್ಕಾಗ ಅವ್ರ ಹತ್ರ ಈ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾರೆ. ಪುಟ್ಟು, ನಿನ್ನ ಬಗ್ಗೆ ಒಂದು ಮಾತು ಕೇಳಿದೆ, ಅದು ಯಾಕೋ ನನಗೆ ಸರಿ ಅನ್ನಿಸ್ಲಿಲ್ಲ, ಈ ರೀತಿ ಮಾಡಿಕೊಂಡು ನಿನ್ನ ಹೆಸರು ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ. ಆಗ ಪುಟ್ಟಣ್ಣ ಕಣಗಾಲ್ ಅವರು, ಏನು ವಿಷಯ ಅಂತ ಕೇಳ್ತಾರೆ. ಅಲ್ಲ, ಸೆಟ್ನಲ್ಲಿ ಎಲ್ಲರಿಗೂ ಬೈತೀಯಂತೆ, ಒಂದು ಕಲಾವಿದರನ್ನ ಸರಿಯಾಗಿ ನೋಡ್ಕೊಳ್ಳದೆ ರೂಢಾಗಿ ಬಿಹೇವ್ ಮಾಡ್ತೀಯಾ, ಕೆಟ್ಟದಾಗಿ ಬೈತೀಯಾ ಅಂತ ಒಂದು ಮಾತಿತ್ತು, ಯಾಕೋ ಇದು ನನಗೆ ಸರಿ ಅನ್ನಿಸ್ಲಿಲ್ಲ, ಅಷ್ಟೆಲ್ಲ ಕೋಪ ಮಾಡ್ಕೋಬೇಡ, ಆ ಬೈಯೋದ ನಿಲ್ಲಿಸು ಅಂತ ಹೇಳ್ತಾರೆ. ಆಗ ಪುಟ್ಟಣ್ಣ ಅವರು, ವೇದಾಂತ ಹೇಳೋದು ಸುಲಭ, ಆಚರಣೆ ಮಾಡೋಕ್ಕೆ ಕಷ್ಟ, ಸೆಟ್ನಲ್ಲಿ ಕೆಲಸ ಆಗಿಲ್ಲ ಅಂದರೆ ಬೈದೆ ಇನ್ನೇನು ಮಾಡಬೇಕು, ನಿನ್ನಷ್ಟು ತಾಳ್ಮೆ ನನಗಿಲ್ಲ, ನಾನು ಬೈತೀನಿ, ಏನು ಮಾಡೋಕ್ಕೂ ಆಗಲ್ಲ ಅಂತ ಹೇಳ್ತಾರೆ. ಯಾಕೆ ಅವರು ನಿನ್ನಷ್ಟು ತಾಳ್ಮೆ ನನಗಿಲ್ಲ ಅಂತ ಹೇಳ್ತಾರೆ ಅಂದರೆ, ಭಗವಾನ್ ಅವರ ಒಂದು ಕಾರ್ಯಶೈಲಿ ಬೇರೆ ರೀತಿ ಇರುತ್ತೆ. ಭಗವಾನ್ ಅವರ ಒಂದು ಸಿನಿಮಾ ಸೆಟ್ನಲ್ಲಿ ಆದಷ್ಟು ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆ ವ್ಯವಹಾರ ಮಾಡ್ತಾ ಇರ್ತಾರೆ. ಈ ರೀತಿ ಒಂದು ಮಾತಾಡಿಕೊಂಡು ನಗುತ್ತಾ ಒಂದು ಸಿನಿಮಾವನ್ನು ಮುಗಿಸುವಂಥದ್ದು ಭಗವಾನ್ ಅವರ ಕಾರ್ಯಶೈಲಿ. ಹಾಗಾಗಿ ಪುಟ್ಟಣ್ಣ ಅವರು ನಿನ್ನಷ್ಟು ತಾಳ್ಮೆ ನನಗಿಲ್ಲ ಅಂತ ಹೇಳಿರ್ತಾರೆ. ಈ ರೀತಿ ಪುಟ್ಟಣ್ಣ ಅವರು ಹೇಳಿದಾಗ ಭಗವಾನ್ ಅವರು, ನಾನು ನೀನು ಇಬ್ಬರು ಒಂದು ಒಳ್ಳೆಯ ಹೆಸರನ್ನು ಕನ್ನಡ ಚಿತ್ರರಂಗದಲ್ಲಿ ತಗೊಂಡಿದ್ದೀವಿ, ಆದರೆ ನನಗೂ ನಿನಗೂ ಒಂದು ದೊಡ್ಡ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಪುಟ್ಟಣ್ಣ ಅವರು, ಏನು ವ್ಯತ್ಯಾಸ, ಇಬ್ಬರು ಹೆಸರು ಮಾಡಿದ್ದೀವಿ ಅಷ್ಟೇ ಅಲ್ವಾ ಅಂತ ಹೇಳ್ತಾರೆ. ಆಗ ಭಗವಾನ್ ಅವರು, ನಾನು ನನ್ನ ಹೆಸರನ್ನು ಉಪಯೋಗಿಸ್ಕೊಂಡು ನನ್ನ ಜೇಬನ್ನು ತುಂಬಿಸ್ಕೊಳ್ತಾ ಇದ್ದೀನಿ, ನೀನು ನಿನ್ನ ಹೆಸರನ್ನು ತಲೆಗೆ ತೊಗೊಂಡು ಹೋಗ್ತಿದ್ದೀಯಾ, ಈ ರೀತಿ ನೀನು ಅಹಂಕಾರವನ್ನು ತಲೆಗೆ ಹಚ್ಕೊಂಡ್ರೆ ಮುಂದೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅವರು ಈ ರೀತಿ ಹೇಳೋದಕ್ಕೂ ಒಂದು ಕಾರಣ ಇರುತ್ತೆ. ಭಗವಾನ್ ಅವರು ಅಲ್ಲಿವರೆಗೆ ಮಾಡಿರುವಂಥ ಸಿನಿಮಾಗಳಲ್ಲಿ ಯಾವುದು ತುಂಬ ಫ್ಲಾಪು ಅಂತ ಆಗಿರಲ್ಲ.
ಅವರು ನಿರ್ದೇಶನ ಜೊತೆ ನಿರ್ಮಾಪಕರು ಕೂಡ ಆಗಿರೋದ್ರಿಂದ ಅವರ ಸಿನಿಮಾಗಳ ಯಶಸ್ಸು ಅವರಿಗೆ ಹಣವನ್ನು ಕೂಡ ತಂದುಕೊಟ್ಟಿರುತ್ತೆ. ಆದರೆ ಪುಟ್ಟಣ್ಣ ಕಣಗಾಲ್ ಅವರ ವಿಷಯದಲ್ಲಿ ಹಾಗಾಗಿರೋಲ್ಲ. ಅದು ಕೂಡ ಈ ಒಂದು ಮಾತುಕತೆ ಮಾಡುವಂತಹ ಸಮಯದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಒಂದೆರಡು ಚಿತ್ರಗಳು ಫ್ಲಾಪ್ ಆಗಿರ್ತವೆ. ಈ ವಿಷಯಕ್ಕಾಗಿ ಭಗವಾನ್ ಅವರು ಈ ರೀತಿ ಹೇಳಿರ್ತಾರೆ. ಆದರೆ ಈ ರೀತಿ ಹೇಳಿದ ನಂತರ ಆ ವಿಷಯದ ಮಾತುಕತೆಯನ್ನು ಅಲ್ಲಿಗೆ ಭಗವಾನ್ ಅವರು ನಿಲ್ಲಿಸ್ತಾರೆ. ಯಾಕೆಂದರೆ ಒಂದು ಒಳ್ಳೆಯ ಸಂಬಂಧವನ್ನು ಯಾಕೆ ಮಾತಿಗೆ ಮಾತು ಬೆಳೆಸಿ ಹಾಳು ಮಾಡ್ಕೊಳ್ಳೋದು ಅಂತ. ಇದು ಭಗವಾನ್ ಹಾಗೂ ಪುಟ್ಟಣ್ಣ ಕಣಗಾಲ್ ಅವರ ನಡುವೆ ನಡೆದಂತಹ ಒಂದು ಘಟನೆ. ಇನ್ನು ಭಾರ್ಗವ್ ಅವರು ಕೂಡ ಒಂದು ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತ ನಿರ್ದೇಶಕರು. ಬಹಳಷ್ಟು ಯಶಸ್ವಿ ಸಿನಿಮಾಗಳನ್ನು ಅವರು ಮಾಡಿದ್ದಾರೆ. ಇವರೇ ಒಂದು ಕೆಲಸ ಮಾಡಿರುವಂತಹ 2 ಸಿನಿಮಾಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಷಯವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಭಾರ್ಗವ್ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನಾನಿನ್ನ ಮರೆಯಲಾರೆ ಸಿನಿಮಾದಲ್ಲಿ ಕೆಲಸ ಮಾಡಿರ್ತಾರೆ. ಈ ಸಿನಿಮಾದ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪಾತ್ರ ಅವರಿಗೆ ತುಂಬ ಇಷ್ಟ ಆಗಿರುತ್ತೆ. ಈ ರೀತಿಯ ಒಂದು ಸನ್ನಿವೇಶಗಳಿರುವಂತಹ ಒಂದು ಪಾತ್ರವನ್ನು ವಿಷ್ಣು ಸರ್ ಕೈಯಲ್ಲಿ ಮಾಡಿಸ್ಬೇಕು ಅಂತ ಭಾರ್ಗವ್ ಅವ್ರಿಗೆ ಆಸೆ ಇರುತ್ತೆ. ಈ ರೀತಿ ಒಂದು ಪಾತ್ರಕ್ಕೆ ಸೂಕ್ತವಾಗಿರುವಂತಹ ಒಂದು ಕತೆ ಸಿಗುತ್ತಾ ಅಂತ ಅವ್ರು ಹುಡುಕ್ತಾ ಇರ್ತಾರೆ. ಈ ವಿಷಯವನ್ನು ಅವರು ಉದಯ್ ಶಂಕರ್ ಅವ್ರ ಹತ್ರ ಹೇಳ್ಕೊಳ್ತಾರೆ. ಉದಯ್ ಶಂಕರ್ ಅವರು ಇದಕ್ಕೆ ತಕ್ಕನಾಗ ಒಂದು ಕತೆ ಇದೆ ಅಂತ ಹೇಳ್ತಾರೆ. ಉದಯ್ ಶಂಕರ್ ಅವರು ಈಗಾಗಲೇ ರೆಡಿ ಮಾಡಿರೋ ಕತೆ ಇದೆ ಅಂತ ಹೇಳಿದಾಗ ಭಾರ್ಗವ್ ಅವ್ರಿಗೆ ಯಾಕೋ ಒಂದು ಸಂದೇಹ. ಯಾಕಂದರೆ ಉದಯ್ ಶಂಕರ್ ಅವರು ಕತೆ ಬರೆದಿದ್ದಾರೆ ಅಂತಂದರೆ ಅದನ್ನು ಅಣ್ಣ ಅವರಿಗೆ ಅಂತಲೇ ಅವ್ರು ಬರೆದಿರ್ತಾರೆ. ಅವರು ಯಾವುದೇ ಕತೆ ಬರೆದ್ರು ಮೊದಲು ಇದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಂತಲೇ ಭಾವಿಸ್ಕೊಂಡು ಕತೆ ಬರೀತಿದ್ರು. ಹೀಗಾಗಿ ಭಾರ್ಗವ್ ಅವರಿಗೆ ಇದು ಅಣ್ಣ ಅವರಿಗೆ ಬರೆದಿರುವಂತಹ ಕತೆ ಇರ್ಬೋದಾ ಅಂತ ಒಂದು ಸಂದೇಹ. ಹೀಗಾಗಿ ಭಾರ್ಗವ್ ಅವರು ಅಣ್ಣವರಿಗೆ ಅಂತ ಬರೆದಿದ್ದರೆ ಅದು ಬೇಡ, ಈಗಾಗಲೇ ಒಂದು ಸಿನಿಮಾ ಮಾಡಿ ಅದರ ಬಗ್ಗೆ ತುಂಬ ಸಮಸ್ಯೆ ಆಗಿಬಿಟ್ಟಿದೆ, ಮತ್ತೊಮ್ಮೆ ಈ ರೀತಿ ಆಗೋದು ಬೇಡ ಅಂತ ಹೇಳ್ತಾರೆ. ಆಗ ಉದಯ್ ಶಂಕರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಂತಲೇ ಬರೆದಿದ್ದೆ, ಆದರೆ ಅವರು ಈ ಸಿನಿಮಾ ಮಾಡಲ್ಲ, ಅವರು ಈ ರೀತಿಯ ಒಂದು ಕತೆ ಇರುವಂತಹ ಪಾತ್ರವನ್ನು ಈಗಾಗಲೇ ಮಾಡಾಗಿದೆ, ಹಾಗಾಗಿ ಮತ್ತೊಮ್ಮೆ ಇದನ್ನು ಮಾಡಲ್ಲ ಅಂತ ಹೇಳ್ತಾರೆ. ಉದಯ್ ಶಂಕರ್ ಅವರು ಹೇಳಿರುವಂತಹ ಕತೆ ಮತ್ತೆ ಹಾಡಿತ್ತು ಕೋಗಿಲೆ ಸಿನಿಮಾದ ಕತೆ. ಅಲ್ಲಿ ಹೀರೋ ಮತ್ತು ಅವನ ಮಗಳ ನಡುವೆ ಬರುವಂತಹ ಒಂದು ಸಂಬಂಧದ ಪಾತ್ರ ಬಗ್ಗೆ ಅವ್ರು ಮಾತಾಡ್ತಾ ಇರ್ತಾರೆ. ಇನ್ನು ಭಾರ್ಗವ್ ಅವರಿಗೆ ನಾನಿನ್ನ ಮರೆಯಲಾರೆ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಏನೊಂದು ಮೋಟರ್ ಸೈಕಲ್ ನಂಟಿರುತ್ತಲ್ಲ ಆ ರೀತಿ ಒಂದು ಪಾತ್ರವನ್ನು ಸೃಷ್ಟಿ ಮಾಡಬೇಕು, ಮತ್ತು ಒಂದು ಈ ಪ್ರೇಮ ಪ್ರಸಂಗ ಕೂಡ ಅದೇ ರೀತಿ ಬರಬೇಕು ಅಂತ ಒಂದು ತಲೆಯಲ್ಲಿರುತ್ತೆ. ನಾನಿನ್ನ ಮರೆಯಲಾರೆ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಪಾತ್ರದ ಹೆಸರು ಆನಂದ್ ಅಂತ ಆಗಿರುತ್ತೆ. ಮತ್ತೆ ಹಾಡಿತ್ತು ಕೋಗಿಲೆ ಸಿನಿಮಾದಲ್ಲೂ ಕೂಡ ವಿಷ್ಣು ಸರ್ ಅವರ ಪಾತ್ರದ ಹೆಸರು ಆನಂದ್ ಅಂತ ಆಗಿರುತ್ತೆ. ಇಬ್ಬರಿಗೂ ಮತ್ತು ಮೋಟರ್ ಸೈಕಲ್ಗೂ ಒಂದು ನಂಟು. ಹಾಗೆಯೇ ಈ 2 ಸಿನಿಮಾಗಳಲ್ಲಿ ಇನ್ನೊಂದು ಸಿಮಿಲಾರಿಟಿ ಇದೆ. ಅದೇನೆಂದರೆ, ಹೇಗೆ ನಾನಿನ್ನ ಮರೆಯಲಾರೆ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲ ಒಂದು ಕಷ್ಟಗಳನ್ನು ತಪ್ಪಿಸ್ಕೊಂಡು ಬರೋ ಹೊತ್ತಿಗೆ ಲಕ್ಷ್ಮಿಯವರ ಮದುವೆ ಆಗಿರುತ್ತೋ, ಅದೇ ರೀತಿ ಮತ್ತೆ ಹಾಡಿತ್ತು ಕೋಗಿಲಲ್ಲೂ ಕೂಡ ವಿಷ್ಣು ಸರ್ ಅವರಿಗೆ ಗೊತ್ತಾಗದಂತೆ ರೂಪಿಣಿ ಅವರ ಒಂದು ಮದುವೆಯನ್ನು ಮಾಡಿಬಿಡ್ತಾರೆ. ಹೀಗೆ ನಾನಿನ್ನ ಮರೆಯಲಾರೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದಂತಹ ಪಾತ್ರಕ್ಕೆ ಹೋಲಿಕೆ ಆಗುವಂತೆ ಕೆಲವೊಂದು ವಿಷಯಗಳನ್ನು ಇಟ್ಟು ಮತ್ತೆ ಹಾಡಿತ್ತು ಕೋಗಿಲೆಯಲ್ಲಿ ವಿಷ್ಣು ಸರ್ ಅವರ ಪಾತ್ರವನ್ನು ಹೆಣೆದಿರ್ತಾರೆ. ಈ 2 ಸಿನಿಮಾಗಳು ಬೇರೆ ರೀತಿಯ ಸಿನಿಮಾಗಳು, ಒಂದಕ್ಕೊಂದು ಹೋಲಿಕೆ ಮಾಡುವ ಹಾಗಿಲ್ಲ. 2 ಕೂಡ ಯಶಸ್ಸನ್ನು ಕಂಡಂತಹ ಸಿನಿಮಾಗಳು. ಆದರೆ ಒಬ್ಬ ನಿರ್ದೇಶಕನ ಕಣ್ಣಲ್ಲಿ ಈ 2 ಸಿನಿಮಾದ ಪಾತ್ರಗಳು ಹೇಗೆ ಕಂಡುವು ಅನ್ನೋದನ್ನು ನಾವು ಈ ವಿಷಯದಿಂದ ತಿಳ್ಕೊಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ಕುತೂಹಲಭರಿತವಾದ ವಿಷಯಗಳನ್ನು ತಿಳ್ಕೋಬೇಕು ಅಂತಂದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.